ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಸೌತೆಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದು ಬಾಣಲೆ ಇಟ್ಟು ಒಗ್ಗರಣೆಗೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಒಂದು ಈರುಳ್ಳಿ, ಒಂದೆರಡು ಮೂರು ಹಸಿಮೆಣಸಿನ್ಕಾಯಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಈ ಕರಿಬೇವು ಹಾಕ್ತೀನಿ. ನೋಡಿ, ಕರಿಬೇವು ಹಾಕಿದ್ದೀನಿ. ನಂತರ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಒಂದು ಈರುಳ್ಳಿ, ಒಂದೆರಡು ಮೂರು ಹಸಿಮೆಣಸಿನ್ಕಾಯಿ, ಚಿಕ್ಕದು ಗ್ರೀನ್ ಸೌತೆಕಾಯಿ ಚಿಕ್ಕದು 3 ಹಾಕ್ಕೊಂಡಿದ್ದೀನಿ. 3 ಸೌತೆಕಾಯಿ ಹೆಚ್ಚಬೇಕು, ಅಲ್ಲಿ ಇಟ್ಟಿದ್ದೀನಿ ನೋಡಿ, ಹೆಚ್ಚುತ್ತೀವಿ ಈಗ. ನೋಡಿ, ಇದನ್ನು ಫ್ರೈ ಮಾಡ್ತಾ ಇರಬೇಕು. ಒಗ್ಗರಣೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಇದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀವಿ. ಮುಂಚೆ ಒಂದು ಸ್ವಲ್ಪ ಫ್ರೈ ಆಮೇಲೆ ಸೌತೆಕಾಯಿ ಹೆಚ್ಕೊಂಡಿರ್ತೀವಲ್ಲ ಅದು ಹಾಕಬೇಕು. ಅರ್ಧ ಟೊಮಾಟೊ ಹಾಕ್ತಾಯಿದ್ದೀನಿ. ನೋಡಿ, ಅರ್ಧ ಟೊಮಾಟೊ ಸಾಕು. ಟೊಮಾಟೊ ಹಾಕಿದರೆ ಟೇಸ್ಟ್ ಬರುತ್ತೆ ಪಲ್ಯಕ್ಕೆ. ನೋಡಿ, ಟೊಮಾಟೊ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೋಡಿ, ಇದನ್ನು ರೊಟ್ಟಿಗೆ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೂ ಕೂಡ ತಿನ್ಬೋದು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೆ. ನೋಡಿ, ಒಂದು ಚಿಕ್ಕ ಸ್ಪೂನಿಂದ ಅರಿಶಿನ ಪುಡಿ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ಬಿಟ್ಟು ಸೌತೆಕಾಯಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ನೋಡಿ, ಇದೆ. ಈಗ ಹೆಚ್ಚಿಟ್ಕೊಂಡಿರೋ ಸೌತೆಕಾಯಿ ಹಾಕ್ತದೆ. ಇನ್ನೂ ಇದೆ, ಅಲ್ಲಿ ಹೆಚ್ಚಿದ ಮೇಲೆ ಅದನ್ನು ಹಾಕ್ತೀವಿ. ಹಾಗೆ ಸಿಮ್ಮಲ್ಲಿಟ್ಟಿದ್ವಿ. ಸೌತೆಕಾಯಿ ಪಲ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಸೌತೆಕಾಯಿ ಎಳೆ ಇರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಅಷ್ಟು ಹೆಚ್ಚಿಟ್ಕೊಂಡಿತ್ತಲ್ಲ ಎಲ್ಲ ಹಾಕಿ ಚೆನ್ನಾಗಿ ಕಲಿಯೋ ಹಾಗೆ ಮಿಕ್ಸ್ ಮಾಡಬೇಕು ಎಲ್ಲನೂ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಸೌತೆಕಾಯಿಯಲ್ಲಿ ನೀರಿನ ಅಂಶ ಇರುತ್ತಲ್ಲ, ತಾನೇ ನೀರು ಬಿಟ್ಕೊಳ್ಳುತ್ತೆ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದು ಪಲ್ಯ ಎಲ್ಲ ಕುದ್ಮೇಲೆ ಲಾಸ್ಟಲ್ಲಿ ಕೊಬ್ಬರಿ ಹಾಗೂ ಶೇಂಗಾ ಮಿಕ್ಸಿ ಮಾಡಿಟ್ಟಿರ್ತೀವಲ್ಲ, ಪೌಡ್ರ್ ಎರಡು ಮಿಕ್ಸ್ ಮಾಡಿ ಇಟ್ಟಿರ್ತೀವಿ, ಅದನ್ನೇ ಹಾಕಬೇಕು. ಶೇಂಗಾ ಇಲ್ಲಾಂದರೆ ಹುಚ್ಚೆಳ್ಳು, ಎಳ್ಳು ಏನಾದರೂ ಹಾಕ್ಬೋದು. ಒಟ್ಟಿನಲ್ಲಿ ಏನಾದರೂ ಬರೀ ಕೊಬ್ಬರಿನಾದರೂ ಹಾಕ್ಬೋದು, ಪೌಡರು. ನೋಡಿ, ಇದಕ್ಕೆ ಜೀರಿಗೆ ಪೌಡ್ರು ಕೂಡ ಹಾಕ್ತಾಯಿದ್ವಿ. ಜೀರಿಗೆ ಪೌಡ್ರು ಎಲ್ಲದಕ್ಕೂ ಹಾಕಿದರೆ ಜೀರ್ಣಕ್ರಿಯೆಗೆ ತುಂಬ ಸಹಾಯವಾಗುತ್ತೆ ಜೀರಿಗೆ ಪೌಡ್ರು. ನೋಡಿ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಜೀರಿಗೆ ಪೌಡ್ರು, ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಹಾಗೆ ಇದೆಲ್ಲ ಮಿಕ್ಸ್ ಮಾಡಿ ಸಿಮ್ಮಲ್ಲೇ ಗ್ಯಾಸ್ ಇಟ್ಟು, ಫ್ಲೇಮ್ ಸಿಮ್ಮಲ್ಲಿಟ್ಟು ಅದನ್ನು ಮುಚ್ಚಿಟ್ರೆ ತಾನಾಗಿ ಕುದಿಯುತ್ತೆ. ಒಂದು 5 ನಿಮಿಷ ಬಿಟ್ಟರೆ ಚೆನ್ನಾಗಿ ಕುದ್ದಿರುತ್ತೆ. ಆವಾಗ ಆಫ್ ಮಾಡಬೇಕು. ಲಾಸ್ಟಲ್ಲಿ ಶೇಂಗಾ ಮತ್ತು ಕೊಬ್ಬರಿ ಪೌಡರ್ ಮಾಡಿರ್ತೀವಲ್ಲ ಅದನ್ನು ಹಾಕಬೇಕು. ನೋಡಿ, ಈಗ ಇದನ್ನು ಮುಚ್ಚಿಡಬೇಕು. ನೋಡಿ, ಸಿಮ್ಮಲ್ಲಿಟ್ಟಿದೆ ಗ್ಯಾಸು. ಮುಚ್ಚಿ ಒಂದು 5 ನಿಮಿಷ ಬಿಟ್ಟರೆ ಚೆನ್ನಾಗಿ ಪಲ್ಯ ಬೆಂದಿರುತ್ತೆ. ನೀರು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ ಹೇಗಾಗಿದೆ. ನೀರು ಕುದೀತಾ ಇದೆ. ನೋಡಿ, ನೀರು ಬಿಟ್ಕೊಂಡು ಕುದೀತಾ ಇದೆ. ಇದು ನಾವೇ ನೀರು ಹಾಕಿಲ್ಲ ಇದಕ್ಕೆ. ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹೆಚ್ಚಾಗಿ ಸಾಮಾನ್ಯವಾಗಿ ಸೌತೆಕಾಯಿ ಪಲ್ಯ ಯಾರೂ ಮಾಡೋದಿಲ್ಲ ಈ ಸೈಡು. ತುಂಬ ಚೆನ್ನಾಗಿರುತ್ತೆ ಇದು. ರೊಟ್ಟಿಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಮಾಡಿ ನೋಡಿ ಒಂದು ಸಲ. ನೋಡಿ, ನೀರು ಬಿಟ್ಟಿದೆ ತಾನಾಗೆ, ಹೇಗೆ ಕುದೀತಾ ಇದೆ. ಇದನ್ನು ಮತ್ತೆ ಸ್ವಲ್ಪ ಮುಚ್ಚಿಡಬೇಕು. ಇದ್ರ ಜೊತೆಗೆ ಚಪಾತಿ ಮಾಡ್ತಾಯಿದ್ದೀವಿ. ಚಪಾತಿ ಜೊತೆಗೆ ಊಟಕ್ಕೆ ಈ ಪಲ್ಯ ಮಾಡ್ತಾಯಿದ್ದೀವಿ. ನೋಡಿ, ಈಗ ಆಲ್ಮೋಸ್ಟ್ ರೆಡಿಯಾಗಿದೆ ಪಲ್ಯ. ಎಲ್ಲ ಕುದ್ದಿದೆ, ನೀರಿನ ಅಂಶ ಎಲ್ಲ ಹೋಗಿದೆ. ನೋಡಿ,
ಈಗ ಇದಕ್ಕೆ ಮಿಕ್ಸಿ ಮಾಡಿಟ್ಟಿರ್ತೀವಲ್ಲ ಕೊಬ್ಬರಿ ಹಾಗೂ ಶೇಂಗಾ ಪೌಡ್ರು ಅದನ್ನು ಹಾಕಬೇಕು. 1-2 ಸ್ಪೂನ್ ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಹಾಕಬಾರ್ದು, 2 ಸ್ಪೂನು ಹಾಕಬೇಕು. ನೋಡಿ ಇದು ಹಾಗೆ ಕಲಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಬೇಕು, ಅದನ್ನು ಪೌಡ್ರೆಲ್ಲ ಮಿಕ್ಸ್ ಮಾಡೋ ಹಾಗೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಅದ್ರ ಜೊತೆಗೆ ಚಪಾತಿ ಮಾಡ್ತಾಯಿದ್ದೀವಿ. ಈಗ ಸೌತೆಕಾಯಿ ಪಲ್ಯ ರೆಡಿಯಾಗಿದೆ, ಮುಚ್ಚಿಡ್ತಾಯಿದ್ದೀವಿ. ನೋಡಿ ರೆಡಿ ಟು ಈಟ್. ಈಗ ಊಟಕ್ಕೆ ರೆಡಿಯಾಗಿದೆ. ಚಪಾತಿ ಕೂಡ ಮಾಡ್ತಾಯಿದ್ದಾರೆ ನೋಡಿ. ಥ್ಯಾಂಕ್ ಯು ವೆರಿ ಮಚ್.